ಮಂಗಳೂರಿನ ಮಸಾಜ್ ಸೆಂಟರ್ನಲ್ಲಿ ಅನೈತಿಕ ಚಟುವಟಿಕೆ ಆಗ್ತಾ ಇದೆ ಅನ್ನುವಂತಹ ಕಾರಣಕ್ಕೆ ದಾಳಿ ಆಗಿತ್ತಲ್ಲ, ಆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಒಂದಿಷ್ಟು ಬೆಳವಣಿಗೆಗಳಾಗ್ತಾ ಇದೆ. ಮಂಗಳೂರಿನಲ್ಲಿ ಮಸಾಜ್ ಸೆಂಟರ್ ಮೇಲೆ ದಾಳಿ, ಅನೈತಿಕ ಚಟುವಟಿಕೆ ಆರೋಪದ ಹಿನ್ನೆಲೆಯಲ್ಲಿ ಈ ಅಟ್ಯಾಕ್ ಆಗಿತ್ತು. ಮಸಾಜ್ ಸೆಂಟರ್ ಪೀಠೋಪಕರಣ ಪೀಸ್ ಮಾಡಲಾಗಿತ್ತು. ರಾಮಸೇನಾ ಕರ್ನಾಟಕದ ಕಾರ್ಯಕರ್ತರಿಂದ ಈ ದಾಳಿ ಆಗಿತ್ತು. ಪಾರ್ಲರ್ನಲ್ಲಿದ್ದಂತಹ ಓರ್ವನಿಗೆ ಹಿಗ್ಗಾಮುಗ್ಗಾ ಥಳಿಸಿದ್ರು ಸಂಘಟನೆಯ ಕಾರ್ಯಕರ್ತರು. ಮಂಗಳೂರಿನ ಕಲರ್ಸ್ ಯೂನಿಕ್ ಸಲೂನ್ನಲ್ಲಿ ಈ ದಾಳಿ ಆಗಿರುವಂತಹದ್ದು. ಈ ದಾಳಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ವ್ಯಾಪಕ ಆಕ್ರೋಶ ಕೂಡ ವ್ಯಕ್ತವಾಗ್ತಾ ಇದೆ. ಮಂಗಳೂರಿನ ಮಸಾಜ್ ಸೆಂಟರ್ ಮೇಲೆ ದಾಳಿ ಮಾಡಿದಂತಹ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ ಒಂದಿಷ್ಟು ಬೆಳವಣಿಗೆಗಳಾಗ್ತಾ ಇರುವಂಥದ್ದು. ರಾಮಸೇನಾ ಕರ್ನಾಟಕ ಕಾರ್ಯಕರ್ತರು ಈ ದಾಳಿಯನ್ನು ನಡೆಸಿದರು. ಮಂಗಳೂರಿನಲ್ಲಿ ಮಸಾಜ್ ಸೆಂಟರ್ ಮೇಲೆ ದಾಳಿಯಾಗಿತ್ತಲ್ಲ, ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಿನಿಮಾ ಸ್ಟೈಲ್ನಲ್ಲಿ ರಾಮಸೇನಾ ಸಂಸ್ಥಾಪಕ ಪ್ರಸಾದ್ ಅಥಾವರ್ ಮನೆಗೆ ದಾಳಿ ಮಾಡಿ ಪ್ರಸಾದ್ ಅಥಾವರ್ ಅವರನ್ನು ಕರೆದೊಯ್ದಿದ್ದಾರೆ ಪೊಲೀಸರು. ಮಂಗಳೂರಿನಲ್ಲಿ ಮಸಾಜ್ ಸೆಂಟರ್ ಮೇಲೆ ದಾಳಿಯಾದಂತಹ ಪ್ರಕರಣ, ಸಿನಿಮಾ ಸ್ಟೈಲ್ನಲ್ಲಿ ರಾಮಸೇನಾ ಸಂಸ್ಥಾಪಕ ಪ್ರಸಾದ್ ಅಥಾವರ್ನನ್ನ ವಶಕ್ಕೆ ಪಡೆದುಕೊಂಡಿದ್ದಾರೆ ಪೊಲೀಸರು. ಮಂಗಳೂರಿನಲ್ಲಿ ಮಸಾಜ್ ಸೆಂಟರ್ ಮೇಲೆ ದಾಳಿಯಾಗಿತ್ತಲ್ಲ, ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಒಂದಿಷ್ಟು ಬೆಳವಣಿಗೆಗಳಾಗ್ತಾ ಇದೆ. ಈ ರಾಮಸೇನಾ ಕರ್ನಾಟಕ ಸಂಘಟನೆಯ ಮುಖ್ಯಸ್ಥರನ್ನು ಈಗ ಪೊಲೀಸರು ವಶಕ್ಕೆ ಪಡೆದುಕೊಂಡಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಕಾರಣ, ಅಲ್ಲಿ ಅನೈತಿಕ ಚಟುವಟಿಕೆ ಆಗಿದ್ದೇ ಆದರೆ ಪೊಲೀಸರಿಗೆ ಮಾಹಿತಿ ಕೊಡಬಹುದಾಗಿತ್ತು, ಪೊಲೀಸರ ಮೂಲಕ ದಾಳಿಯನ್ನು ಮಾಡಿಸಬಹುದಾಗಿತ್ತು. ಅದನ್ನು ಬಿಟ್ಟು ಸಂಘಟನೆಯ ಕಾರ್ಯಕರ್ತರನ್ನು ಕಟ್ಟಿಕೊಂಡು ಏಕಾಏಕಿಯಾಗಿ ದಾಳಿ ಮಾಡಿದ್ದು, ಪೀಠೋಪಕರಣಗಳನ್ನು ಧ್ವಂಸ ಮಾಡಿದ್ದು. ಸಹಜವಾಗಿಯೇ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಪೊಲೀಸರು ರಾಮಸೇನಾ ಕರ್ನಾಟಕ ಕರ್ನಾಟಕ ಸಂಘಟನೆಯ ಮುಖ್ಯಸ್ಥರನ್ನು ವಶಕ್ಕೆ ಪಡೆದಿದ್ದಾರೆ ಅನ್ನುವಂತಹ ಮಾಹಿತಿ ಸಿಗ್ತಾ ಇದೆ. ಇನ್ನು ಮಸಾಜ್ ಪಾರ್ಲರ್ಗೆ DCP ಸಿದ್ಧಾರ್ಥ ಗೋಯಲ್ ಕೂಡ ಭೇಟಿಯನ್ನು ಕೊಟ್ಟಿದ್ರು, ಸ್ಥಳವನ್ನು ವೀಕ್ಷಿಸುವಂತಹ ಕೆಲಸವನ್ನು ಕೂಡ ಮಾಡಿದರು. ಈಗ ಸಿನಿಮಾ ಸ್ಟೈಲ್ನಲ್ಲಿ ಪ್ರಸಾದ್ ಅಥಾವರ್ ಅವರನ್ನು ಪೊಲೀಸರು ವಶಕ್ಕೆ ಪಡೆದುಕೊಂಡಿದ್ದಾರೆ, ವಿಚಾರಣೆಗೊಳಪಡಿಸಿದ್ದಾರೆ ಅನ್ನುವಂತಹ ವಿಚಾರ ಗೊತ್ತಾಗ್ತಾ ಇದೆ. ಈ ಪ್ರಸಾದ್ ಅಥಾವರ್ ರಾಮಸೇನಾ ಸಂಘಟನೆಯ ಕಾರ್ಯಕರ್ತರು ಅನ್ನೋದು ಕೂಡ ಮುಖ್ಯಸ್ಥರು ಅನ್ನೋದು ಕೂಡ ಗೊತ್ತಾಗ್ತಾ ಇರುವಂತಹ ವಿಚಾರ. ಇದೇ ಸಂಘಟನೆಯ ಕಾರ್ಯಕರ್ತರು ಗುಂಪು ಕಟ್ಟಿಕೊಂಡು ಮಸಾಜ್ ಸೆಂಟರ್ ಮೇಲೆ ದಾಳಿಯನ್ನು ಮಾಡಿದರು. ಮಂಗಳೂರಿನಲ್ಲಿ ಮಸಾಜ್ ಸೆಂಟರ್ಗೆ ರಾಮ್ ಸೇನೆಯ ಕಾರ್ಯಕರ್ತರು ದಾಳಿ ನಡೆಸಿದ್ದಾರೆ. ಅಲ್ಲಿದ್ದಂಥ ಪೀಠೋಪಕರಣಗಳನ್ನು ಧ್ವಂಸ ಮಾಡಿ ಅದರ ಬಳಿಕ ಅಲ್ಲಿದ್ದಂಥ ಯುವತಿಯರ ಮೇಲೆ ಹಲ್ಲೆಗೂ ಮುಂದಾಗಿದ್ದಾರೆ. ಹೀಗಾಗಿ ಈ ಒಂದು ಪ್ರಕರಣ ಇದೀಗ ರಾಜ್ಯಾದ್ಯಂತ ಸುದ್ದಿಯಾಗಿದೆ. ಈ ಒಂದು ದಾಳಿ ಮಾಡಿರುವಂಥ ರಾಮ್ ಸೇನೆಯ ಸಂಸ್ಥಾಪಕರಾದಂಥ ಪ್ರಸಾದ್ ದತ್ ಅವರು ನಮ್ಮ ಜೊತೆ ಇದ್ದಾರೆ. ಪ್ರಸಾದ್ ದತ್ ಅವರೇ, ನೀವು ಮಾಡಿರುವಂಥ ದಾಳಿ ಸರಿ ಅಂತ ಅನಿಸುತ್ತೆ ನಿಮಗೆ? ನೋಡಿ, ನಮ್ಮ ಕಾರ್ಯಕರ್ತರು ಮಾಡಿದ್ದು ನನಗೆ ಸರಿ ಅಂತ ಕಾಣುತ್ತೆ. ಯಾಕಂತೇಳಿದರೆ ಮಸಾಜ್ ಪಾರ್ಲರಿಗೆ ಅವರು ಪರ್ಮಿಷನ್ ಕೊಟ್ಟಿದ್ದು, ಅಲ್ಲಿ ಸೆಲೂನ್ ಅಂತ ಬೋರ್ಡ್ ಹಾಕಿದ್ದಾರೆ, ಒಳಗಡೆ ಮಸಾಜ್ ಪಾರ್ಲರ್ ನಡೆಸ್ತಾ ಇದ್ದಾರೆ. ಅದರ ಜೊತೆಗೆ ಹೆಣ್ಮಕ್ಳನ್ನು ವೇಷವೆಟ್ಟಿಗೆ ತರ್ತಾ ಇದ್ದಾರೆ. ಅಲ್ಲಿ ಅದರಲ್ಲಿ 17-18 ವರ್ಷದ ಕಾಲೇಜ್ ಯುವತಿಯರು, ಇನ್ನು ಹೆಣ್ಮಕ್ಳು, ಅವರನ್ನು ಬಳಸಿಕೊಂಡು 10-30 ಜನ ತನಕ ಅಲ್ಲಿ ವ್ಯವಸ್ಥಿತವಾಗಿ ವೇಷವೆಟ್ಟಿಗೆ ನಡೆಸ್ತಾ ಇದ್ದಾರೆ. ಈ ಮಾಹಿತಿಯನ್ನು ಪಡ್ಕೊಂಡ ನಮ್ಮ ಕಾರ್ಯಕರ್ತರು ಇದನ್ನು ದಾಳಿ ಮಾಡಿದ್ದಾರೆ. ಅಲ್ಲ, ಯಾಕೆ ಈ ಮಾಹಿತಿ ಇದ್ದಾಗ ನೀವು ಪೊಲೀಸರಿಗೆ ಯಾಕೆ ಮಾಹಿತಿ ಕೊಟ್ಟಿಲ್ಲ? ಪೊಲೀಸ್ ದೂರು ಕೊಟ್ಟಿದ್ದರೆ ಏನಾದರೂ ಕ್ರಮ ಆಗುತ್ತಿತ್ತು. ನೋಡಿ, ಪರ್ಮಿಷನ್ ಕೊಟ್ಟಿದ್ದು ರಾಮ್ ಸೇನೆಯವರಲ್ಲ, ಪೊಲೀಸ್ ಇಲಾಖೆಯವರು ಕೊಟ್ಟಿದ್ದು. ಇಲಾಖೆಯವರು ಪೊಲೀಸ್ ಇಲಾಖೆಯವರು ಕೊಟ್ಟ ಮೇಲೆ ಅದು ಅವರ ಜವಾಬ್ದಾರಿ, ನಮ್ಮ ಜವಾಬ್ದಾರಿ ಅಲ್ಲ. ಈಗ ಪೊಲೀಸರಿಗೆ ನೀವು ಮಾಹಿತಿ ಕೊಟ್ಟಿದ್ದೀರಿ, ಅವರೇನು ಕ್ರಮ ಕೈಗೊಂಡಿಲ್ಲ ಅಂತ ಹೇಳ್ತೀರಿ? ಇಲ್ಲ, ನಾವು ಪೊಲೀಸರಿಗೆ ನಾವು ಏನೂ ಮಾಹಿತಿ ಕೊಟ್ಟಿಲ್ಲ. ಆದರೆ ಖಂಡಿತವಾಗಿ ಪೊಲೀಸ್ ಇಲಾಖೆಯ ಜವಾಬ್ದಾರಿ ಅದು. ಯಾಕೆಂದರೆ ಮಸಾಜ್ ಪಾರ್ಲರ್ ಇರುವಂಥದ್ದು, ಅದರಲ್ಲಿ ಏನು ಬೇಕಾದರೂ ವ್ಯವಹಾರ ನಡೆಸ್ಬೋದು. ಇಂಥ ಕೆಲವೊಂದು ವಿಚಾರ ಇಲ್ಲಿ ಮಂಗಳೂರಲ್ಲಿ ಡ್ರಗ್ ಮಾಫಿಯಾ ಇರ್ಬೋದು, ಮತ್ತೊಂದು ನಡೀತಾ ಇದೆ. ಆದರೆ ಯಾರು ಅದರ ಬಗ್ಗೆ ಇದು ಪೊಲೀಸ್ ಇಲಾಖೆ ಆಗಲಿ, ಜಿಲ್ಲಾಧಿಕಾರಿ ಆಗಲಿ, ಅಲ್ಲ ಸರ್ಕಾರ ಇರ್ಬೋದು, ಏನು ಮಾಡ್ತಾ ಇಲ್ಲ. ಅಂದರೆ ಈ ಮಸಾಜ್ ಪಾರ್ಲರ್ಗೆ ಲೈಸೆನ್ಸ್ ಕೊಟ್ಟ ಬಳಿಕ ಅವರು ಏನು ಫಾಲೋಅಪ್ ಮಾಡೋದಿಲ್ಲ ಅನ್ನುವಂಥದ್ದು ನೋಡಿ. ಇದು 90% ಭಾಗ ಮಸಾಜ್ ಪಾರ್ಲರಲ್ಲಿ ನಡೆಯೋದು ವೇಷವಟಿಕೆನೇ. ಇದು ಇಡೀ ಕರ್ನಾಟಕದಲ್ಲಿ ನಡೀತಾ ಇದೆ. ಇದು ಗೊತ್ತಿದ್ದ ವಿಚಾರ, ಎಲ್ಲರಿಗೂ ಗೊತ್ತಿದೆ. 10% ಇದೆ ಮಸಾಜ್ ಪಾರ್ಲರು, ಆಯುರ್ವೇದಿಕ್ಕು, ಇನ್ನು ಕೆಲವೊಂದು ಕಡೆ ಇಲ್ಲಿ ಕೇರಳದವ್ರದ್ದು, ಧರ್ಮಸ್ಥಳದವ್ರದ್ದು ಇದೆ. ಅದೆಲ್ಲ ಚೆನ್ನಾಗಿದೆ, ಅಲ್ಲಿ ಏನೂ ಆಗ್ತಾ ಇಲ್ಲ. ಆದರೆ ಇಂಥ ಒಂದೊಂದು ಇದರಲ್ಲಿ ನಮ್ಮ ಯಾವುದೇ ಇರಲಿ ಧರ್ಮ ವಿಚಾರ ಬರೋಲ್ಲ ಇಲ್ಲಿ. ನಾವು ಯಾಕೆಂತೇಳಿದರೆ ನಮ್ಮ ದೇಶ ಭಾರತ ದೇಶ, ಭಾರತೀಯರಾದ ನಾವು ಪ್ರತಿಯೊಂದು ಜಾತಿಯ ಹೆಣ್ಣು ಮಕ್ಕಳಿಗೆ ಕೂಡ
ಹಿಂದಾಗಲಿ ಮುಸ್ಲಿಮ್ ಆಗಲಿ ಕ್ರಿಶ್ಚನ್ ಆಗಲಿ ಪ್ರತಿಯೊಬ್ಬರಿಗೂ ಕೂಡ ತಾಯಿಯ ಸಮಾನ ನಾವು ನೋಡುವವರು. ಹಾಗಾಗಿ ಈ ಹೋರಾಟ ಅನಿವಾರ್ಯ ಆಗಿತ್ತು, ಕಾರ್ಯಕರ್ತರು ಮಾಡಿದ್ದಾರೆ ಅಷ್ಟೇ. ಕೇವಲ ಮಂಗಳೂರಲ್ಲಿ ಇದೊಂದು ಪಾರ್ಲರ್ ಮಾತ್ರ ಅಲ್ಲ, ತುಂಬ ಕಡೆ ಆಗ್ತಾ ಉಂಟು. ಹಾಗೆ ಏನು ಮಾಡ್ತೀರಾ ಮುಂದೆ? ಇದು ಎಚ್ಚರಿಕೆ ಗಂಟೆ. ಪೊಲೀಸ್ ಇಲಾಖೆ ಅದನ್ನು ಮುಂದಿನ ದಿವಸ ತನಿಖೆ ಮಾಡಿ ಅದಕ್ಕೆ ಪರ್ಮಿಷನ್ ಕೊಡಬೇಕು ಅಷ್ಟೇ. ಓಕೆ, ಇದು ರಾಮ್ ಸೇನೆಯ ಸಂಸ್ಥಾಪಕ ಪ್ರಸಾದ್ ಅತ್ತಾವರ್ ಮಾತು. ಕ್ಯಾಮ್ರಾಮನ್ ನಿಶಾಂತ್ ಜೊತೆ ಸುಖಪಾಲ್ ಪೊಳಲಿ, ಪಬ್ಲಿಕ್ ಟಿವಿ, ಮಂಗಳೂರು. ಸಲೂನ್ ಹೆಸರಿನಲ್ಲಿ ಮಸಾಜ್ ಸೆಂಟರನ್ನು ನಡೆಸ್ತಾ ಇದ್ರು, ಜೊತೆಗೆ ಮಾಂಸದಂಧೆ ಕೂಡ ಆಗ್ತಾ ಇತ್ತು. ಇದನ್ನು ತಡಿಬೇಕು ಅನ್ನುವಂತಹ ನಿಟ್ಟಿನಲ್ಲಿ, ಹೆಣ್ಣು ಮಕ್ಕಳನ್ನು ರಕ್ಷಿಸಬೇಕು ಅನ್ನುವಂತಹ ನಿಟ್ಟಿನಲ್ಲಿ ನಾವು ಈ ದಾಳಿಯನ್ನು ಮಾಡಿದ್ವಿ ಅಂಥೇಳಿ ರಾಮಸೇನಾ ಕರ್ನಾಟಕ ಸಂಘಟನೆಯ ಮುಖ್ಯಸ್ಥರು ಕೊಟ್ಟಿರುವಂತಹ ಹೇಳಿಕೆ. ಈಗ ಅದೇ ಮುಖ್ಯಸ್ಥರನ್ನು ಪೊಲೀಸರು ವಶಕ್ಕೆ ಪಡೆದುಕೊಂಡು ವಿಚಾರಣೆಗೂ ಕೂಡ ಒಳಪಡಿಸಿರುವಂತಹದ್ದು. ಅನೈತಿಕ ಚಟುವಟಿಕೆ ಆಗ್ತಾ ಇತ್ತು, ಆ ಕಾರಣಕ್ಕೆ ದಾಳಿ ಆಗಿದೆ ಅನ್ನುವಂತಹ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಬಟ್ ಇಡೀ ಆ ಮಸಾಜ್ ಸೆಂಟರ್ ಏನಿತ್ತು, ಅದರ ಪೀಠೋಪಕರಣಗಳು, ಒಳಗಿದ್ದಂತಹ ವಸ್ತುಗಳು ಎಲ್ಲವನ್ನೂ ಕೂಡ ಪೀಸ್ ಮಾಡುವಂತಹ ಕೆಲಸ ಕೂಡ ಆಗಿದೆ. ಜೊತೆಗೆ ಒಂದಿಷ್ಟು ಜನರ ಮೇಲೆ ಹಿಗ್ಗಾಮುಗ್ಗಾ ಥಳಿಸಿರುವಂತಹ ಆರೋಪವೂ ಕೂಡ ಸಂಘಟನೆಯ ಕಾರ್ಯಕರ್ತರ ಮೇಲೆ ಕೇಳಿ ಬರ್ತಾ ಇರುವಂಥದ್ದು. ಬಟ್ ಪೊಲೀಸರಿಗೆ ಅವರು ಮಾಹಿತಿಯನ್ನು ಕೊಡಬೇಕಿತ್ತು ಅಥವಾ ದೂರನ್ನು ಕೊಡಬೇಕಿತ್ತು, ಪೊಲೀಸರ ಸಮ್ಮುಖದಲ್ಲಿ ದಾಳಿ ಆಗಬೇಕಿತ್ತು. ಅದನ್ನು ಬಿಟ್ಟು ಸಂಘಟನೆಯ ಕಾರ್ಯಕರ್ತರೇ ಮಾಡಿರುವಂತಹ ದಾಳಿ ಈಗ ವ್ಯಾಪಕ ಚರ್ಚೆಗೆ ಮತ್ತು ಆಕ್ರೋಶಕ್ಕೂ ಕೂಡ ಕಾರಣವಾಗ್ತಾ ಇರುವಂಥದ್ದು. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಗೃಹ ಸಚಿವ ಜಿ ಪರಮೇಶ್ವರ್ ಅವರು ಕೂಡ ರಿಯಾಕ್ಟ್ ಮಾಡಿದ್ದಾರೆ. ಈಗ ರಾಮಸೇನಾ ಕರ್ನಾಟಕ ಸಂಘಟನೆಯ ಮುಖ್ಯಸ್ಥರನ್ನು ವಶಕ್ಕೆ ಪಡೆದುಕೊಳ್ಳುವಂತಹ ಕೆಲಸ ಆಗಿದೆ. ಮಂಗಳೂರಿನಲ್ಲಿ ಮಸಾಜ್ ಸೆಂಟರ್ ಮೇಲೆ ದಾಳಿ ನಡೆದಂತಹ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇತ್ತೀಚೆಗೆ ಮಂಗಳೂರಿನಲ್ಲಿ ಜೊತೆಗೆ ಈ ಕರಾವಳಿ ಭಾಗದಲ್ಲಿ ಈ ರೀತಿಯ ಒಂದಿಷ್ಟು ಬೆಳವಣಿಗೆಗಳು ಕಡಿಮೆ ಆಗಿದ್ವು. ಮತ್ತೆ ಈಗ ಅದು ಮುಂಚೂಣಿಗೆ ಬರ್ತಾ ಇರೋದನ್ನು ಕೂಡ ನಾವು ಗಮನಿಸ್ತಾ ಇದ್ದೀವಿ. ಕರ್ನಾಟಕ ರಾಮಸೇನಾ ಕರ್ನಾಟಕ ಸಂಘಟನೆಯ ಕಾರ್ಯಕರ್ತರಿಂದ ಇವತ್ತು ಇದ್ದಕ್ಕಿದ್ದ ಹಾಗೇನೆ ಮಸಾಜ್ ಸೆಂಟರ್ ಮೇಲೆ ದಾಳಿ ನಡೆಸಿದಂತಹ ಸಂದರ್ಭ, ಇದರಲ್ಲಿ ಇಷ್ಟೆಲ್ಲ ಬೆಳವಣಿಗೆಗಳಾಗಿದೆ. ಮತ್ತಷ್ಟು ಡೀಟೇಲ್ಸನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಸುಖಪಾಲ್, ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಸುಖಪಾಲ್, ಈಗ ರಾಮಸೇನಾ ಕರ್ನಾಟಕ ಸಂಘಟನೆಯ ಮುಖ್ಯಸ್ಥರನ್ನ ಅರೆಸ್ಟ್ ಮಾಡುವಂತಹ ಕೆಲಸ ಆಗಿದೆ. ಈ ದಾಳಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನಾದರೂ ದೂರು ದಾಖಲಾಗಿದೆಯಾ? ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸದ್ಯಕ್ಕೆ ಏನೆಲ್ಲ ಬೆಳವಣಿಗೆಗಳಾಗ್ತಾ ಇದೆ ಅಂತ ಹೇಳಿ? ಪ್ರೇಮ್, ಈಗಾಗಲೇ ಬರ್ಕೆ ಪೊಲೀಸ್ ಠಾಣೆಯಲ್ಲಿ ಈ ಪ್ರಕರಣ ದಾಖಲಾಗಿದೆ. ಈ ಒಂದು ಸುಮಾರು 10 ಮಂದಿ ಕಾರ್ಯಕರ್ತರು ಇದರಲ್ಲಿ ಬಂದಿದ್ದಾರೆ ಅನ್ನುವಂಥದ್ದು. ಈಗ ಸದ್ಯದ ಮಟ್ಟಿಗೆ ಇದರ ರಾಮ್ ಸೇನೆಯ ಸಂಸ್ಥಾಪಕ ಪ್ರಸಾದ್ ಅತ್ತಾವರ್ನ ಬಂಧನ ಆಗಿದೆ. ನಾವು ಗಮನಿಸ್ಬೋದು, ಇಲ್ಲಿಂದ ಪೊಲೀಸರು ವಶಕ್ಕೆ ಪಡ್ಕೊಂಡಿದ್ದಾರೆ. ಈತ ಪ್ರಸಾದ್ ಅತ್ತಾವರ ಈ ಮನೆಯಲ್ಲಿ ವಾಸ್ತವ್ಯ ಇರುವಂಥದ್ದು. ಮಂಗಳೂರಿನ ಹೊರವಲಯದ ಕುಡುಪು ಅನ್ನುವಂಥ ಪ್ರದೇಶದಲ್ಲಿ ಈ ಮನೆಯಲ್ಲಿ ವಾಸ್ತವ್ಯ ಇರುವಂಥದ್ದು. ಇಲ್ಲಿ ಏಕಾಏಕಿಯಾಗಿ ಪೊಲೀಸರು, CCB ಪೊಲೀಸರು ಮತ್ತು ಸ್ಥಳೀಯ ಪೊಲೀಸರು ಆಗಮಿಸಿ ಈ ಒಂದು ಆರೋಪಿತ ಅಂದರೆ ಈ ಒಂದು ದಾಳಿಯ ಪ್ರಕರಣದ ಪ್ರಮುಖ ಮುಖ್ಯಸ್ಥನಾಗಿರುವಂಥ ಪ್ರಸಾದ್ ಅತ್ತಾವರನನ್ನು ಈ ಒಂದು ಮನೆಯಿಂದಲೇ ವಶಕ್ಕೆ ಪಡೆಯಲಾಗಿದೆ. ಪೊಲೀಸರು, ಸ್ಥಳೀಯ ಪೊಲೀಸರು ಮತ್ತು CCB ಪೊಲೀಸರು ಏಕಕಾಲದಲ್ಲಿ ಬಂದು ಆತನನ್ನು ವಶಕ್ಕೆ ಪಡೆದಿರುವಂಥದ್ದು. ಆತ ಹೇಳಿರುವ ಪ್ರಕಾರ ಪಬ್ಲಿಕ್ ಟಿವಿ ಜೊತೆ ಮಾತಾಡಿದಂಥ ಸಂದರ್ಭದಲ್ಲೂ ಪ್ರಸಾದ್ ಅತ್ತಾವರ ಹೇಳಿರುವಂಥದ್ದು, ಈ ರೀತಿಯಾದಂಥ ವೇಶ್ಯಾವಟಿಕೆಗಳು ಇಡೀ ನಗರದಾದ್ಯಂತ ನಡೀತಾ ಇದೆ, ಆದರೆ ಪೊಲೀಸರು ಯಾವುದೇ ರೀತಿಯಾದಂಥ ಕ್ರಮ ಕೈಗೊಂಡಿಲ್ಲ. ನಮ್ಮ ಕಾರ್ಯಾಚರಣೆ ಇದೇ ರೀತಿ ಇರುತ್ತೆ. ಇದೀಗ ಮೊದಲು ಈ ರೀತಿಯಾಗಿ ಮಾಡಿದ್ದೇವೆ, ಇನ್ನು ಮುಂದೆಯೂ ಪೊಲೀಸರು ಮಸಾಜ್ ಸೆಂಟರ್ಗಳ ಮೇಲೆ ನಿಗಾ ಇಡಬೇಕು. ಅವರು ಲೈಸೆನ್ಸ್ ಕೊಟ್ಟ ಬಳಿಕ ಯಾವುದೇ ರೀತಿಯಾದಂಥ ನಿಗಾ ಇಡೋದಿಲ್ಲ. ಅದು ಯುನಿಸೆಕ್ಸ್ ಸೆಲೂನ್ ಅಂತ ಇರುತ್ತೆ, ಆ ಬಳಿಕ ಅದು ಮಸಾಜ್ ಸೆಂಟರ್ ಆಗುತ್ತೆ. ಅಲ್ಲಿ ಅನೈತಿಕ ಚಟುವಟಿಕೆಗಳು ನಡೀತಾ ಇದೆ, ಆದರೆ ಅದಕ್ಕೆ ಯಾವುದೇ ರೀತಿಯಾದಂಥ ಪೊಲೀಸರು ಕಾನೂನಲ್ಲಿ ಕ್ರಮವನ್ನು ಕೈಗೊಳ್ಳುತ್ತಾ ಇಲ್ಲ. ಈ ಹಿಂದೆನೂ ಸಾಕಷ್ಟು ಬಾರಿ ಈ ರೀತಿಯಾದಂಥ ಪ್ರಕರಣಗಳು ಬೆಳಕಿಗೆ ಬಂದಿದ್ದರೂ ಪೊಲೀಸರು ಕಟ್ಟುನಿಟ್ಟಿನ ಯಾವುದೇ ರೀತಿಯಾದಂಥ ಕ್ರಮ ಕೈಗೊಂಡಿಲ್ಲ. ಹಾಗಾಗಿ ಇದು ಮತ್ತೆ ಮುಂದುವರೆದಿರುವಂಥದ್ದು. ಹಾಗಾಗಿ ಈ ರೀತಿಯಾದಂಥ ಘಟನೆಯನ್ನು ಮಾಡಬೇಕಾಯಿತು. ನಮ್ಮ ಕಾರ್ಯಕರ್ತರು ಮಾಡಿರುವಂಥದ್ದು ಏನಿದೆ ಅದನ್ನು ನಾನು ಸಮರ್ಥಿಸಿಕೊಳ್ಳುತ್ತೇನೆ ಅನ್ನುವಂಥದ್ದನ್ನು ಪ್ರಸಾದ್ ಅತ್ತಾವರ ಹೇಳ್ಕೊಂಡಿರುವಂಥದ್ದು. ಆ ಬಳಿಕ ಈ ಮನೆಗೆ ಆಗಮಿಸಿರುವಂಥ ಪೊಲೀಸರು ಆತನನ್ನು ವಶಕ್ಕೆ ಪಡೆದಿದ್ದಾರೆ, ಈ ವಿಚಾರಣೆ ನಡೆಸ್ತಾ ಇದ್ದಾರೆ. ಜೊತೆಗೆ ಕಾರ್ಯಕರ್ತರು ಯಾರೆಲ್ಲ ದಾಳಿ ಮಾಡಿ ಪರಾರಿಯಾಗಿದ್ದಾರೆ ಅವರನ್ನು ವಶಕ್ಕೆ ಪಡೀಲಿಕ್ಕೆ ಪೊಲೀಸರು ಬಲೆ ಬೀಸಿರುವಂಥದ್ದು. ಬೇರೆ ಬೇರೆ ತಂಡಗಳನ್ನು ಮಾಡಿದ್ದಾರೆ. ಈಗ ಬರ್ಕೆ ಪೊಲೀಸ್ ಠಾಣೆಯಲ್ಲಿ ಈ ಪ್ರಕರಣ ದಾಖಲಾಗಿದೆ. ಈ ಬಳಿಕ ಅವರನ್ನು ವಶಕ್ಕೆ ಪಡೆಯುವಂಥ ಸಾಧ್ಯತೆಯೂ ಇರುವಂಥದ್ದು. ಪ್ರೇಮ್, ಓಕೆ, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ.